Hello everyone, welcome back to Math Ganit YouTube channel. In today's class, we are going to discuss about pairs of lines, intersecting lines. First topic is intersecting lines. See what is intersecting lines? ಯಾವಾಗ ಎರಡು ಲೈನ್ ಬಂದ್ಬಿಟ್ಟು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತಲ್ಲ, ಆ ಲೈನನ್ನು ನಾವೇನಂತ ಹೇಳಿ ಕರಿತೀವಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದು ಒಂದು ಲೈನು, ಇದು ಒಂದು ಲೈನು, ಈ ಎರಡು ಲೈನು ಬಂದ್ಬಿಟ್ಟು ಈ ಪಾಯಿಂಟಲ್ಲಿ ಮೀಟ್ ಆಗಿದೆ, ಟಚ್ ಆಗಿದೆ. ಇದನ್ನು ಏನಂತ ಹೇಳಿ ಕರಿತೀವಿ, ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿ ಕರಿತೀವಿ. ಸೊ ಈ ಪಾಯಿಂಟನ್ನು ಏನಂತ ಕರಿತೀವಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಅಂದರೆ ಯಾವ ಪಾಯಿಂಟಲ್ಲಿ ಎರಡು ಲೈನು ಮೀಟ್ ಆಗುತ್ತಲ್ವ, ಆ ಪಾಯಿಂಟನ್ನು ಪಾಯಿಂಟ್ ಆಫ್ ಇಂಟರ್ಸೆಕ್ಟಿಂಗ್ ಅಂತ ಹೇಳಿ ಕರಿತೀವಿ. ಎರಡು ಲೈನು ಮೀಟ್ ಆಗೋ ಲೈನನ್ನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಸಿ ಹಿಯರ್ ನೆಕ್ಸ್ಟ್ ಒನ್, transversal. What is transversal means? The line that intersect two or more lines at distinct point is called transversal. ಅಂದರೆ ಒಂದು ಲೈನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಒಂದು ಲೈನು, ಇದು ಎರಡು ಲೈನ್. ಈ ಎರಡು ಲೈನನ್ನು ಇಲ್ಲೊಂದು ಪಾಯಿಂಟಲ್ಲಿ ಮತ್ತು ಇಲ್ಲಿ ಒಂದು ಪಾಯಿಂಟಲ್ಲಿ, ಟೂ ಸಪ್ರೇಟ್ ಪಾಯಿಂಟಲ್ಲಿ ಕ್ರಾಸ್ ಮಾಡಿಬಿಟ್ಟು ಹೋಗ್ತಾ ಇದೆ. ಈ ಲೈನನ್ನು ನಾವೇನಂತ ಹೇಳಿ ಕರಿತೀವಿ, ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳಿ ಕರಿತೀವಿ. ದ ಲೈನ್ ದಟ್ ಇಂಟರ್ಸೆಕ್ಟ್ ಟು ಆರ್ ಮೋರ್ ಲೈನ್ಸ್. ಇದು ಒಂದು ಲೈನು, ಇದು ಒಂದು ಲೈನು, ಈ ಎರಡು ಲೈನನ್ನು ಈ ಲೈನ್ ಏನು ಮಾಡ್ತಾ ಇದೆ, ಇಂಟರ್ಸೆಕ್ಟ್ ಆಗ್ತಾ ಇದೆ ಎಲ್ಲಿ, ಡಿಸ್ಟಿಂಕ್ಟ್ ಪಾಯಿಂಟಲ್ಲಿ. ಸೊ ಈ ಲೈನನ್ನು ನಾವೇನಂತ ಹೇಳಿ ಕರಿತೀವಿ, ಇಂಟರ್ಸೆಕ್ಟಿಂಗ್ ಲೈನ್ ಅಂತ, ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳಿ ಕರಿತೀವಿ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸಿ ದಿಸ್ ಫಿಗರ್. ದಿಸ್ ಈಸ್ ವಾಟ್ ವಿ ಕಾಲ್ ಟ್ರಾನ್ಸ್ವರ್ಸಲ್. These two lines, line L1 and L2 are the two lines, and this P is called as transversal. Why? Because this is intersecting L and M at two distinct points. So this is called as transversal line. ಇಲ್ಲಿ ನಾವು ಯಾವುದೇ ಲೈನನ್ನು ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕರೆಯೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನೋಡಿ, ಪಿ ಅನ್ನೋದು ಒಂದು ಲೈನು, ಎಲ್ ಅನ್ನೋದು ಒಂದು ಲೈನು, ಎಮ್ ಅನ್ನೋದು ಒಂದು ಲೈನು. ಡಿಸ್ಟಿಂಕ್ಟ್ ಪಾಯಿಂಟಲ್ಲಿ ಯಾವುದೂ ಏನಾಗ್ತಾ ಇಲ್ಲ, ಟಚ್ ಆಗ್ತಾ ಇಲ್ಲ. ಸೊ ಈ ಫಿಗರನ್ನು ನಾವು ಯಾವುದು ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ನೆಕ್ಸ್ಟ್ ಒನ್ನು, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸಿ ಹಿಯರ್, ಆ್ಯಂಗಲ್ ಮೇಡ್ ಬೈ ಟ್ರಾನ್ಸ್ವರ್ಸಲ್. ಅಂದರೆ ಟ್ರಾನ್ಸ್ವರ್ಸಲ್ ಲೈನು ಎರಡು ಲೈನ್ ಮೇಲೆ ಟಚ್ ಆಗಿ ಒಂದು ಲೈನ್ ಹೋದಾಗ ಆ ಲೈನನ್ನು ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕರಿತೀವಲ್ವ. ಟ್ರಾನ್ಸ್ವರ್ಸಲ್ ಲೈನ್ ಪಾಸ್ ಆದಾಗ ಯಾವುದೆಲ್ಲ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಗಲ್ಸ್ ಮೇಡ್ ಬೈ ಟ್ರಾನ್ಸ್ವರ್ಸಲ್. ಆ್ಯಂಗಲ್ಸ್ ಮೇಡ್ ಬೈ ಎ ಟ್ರಾನ್ಸ್ವರ್ಸಲ್. ನೋಡಿ, ಎಲ್ ಮತ್ತು ಎಮ್ ಅನ್ನೋದು ಟೂ ಲೈನು. ಈ ಲೈನನ್ನು ಪಿ ಏನು ಮಾಡ್ತಾ ಇದೆ, ಟೂ ಡಿಸ್ಟಿಂಕ್ಟ್ ಪಾಯಿಂಟಲ್ಲಿ ಮೀಟ್ ಮಾಡಿಬಿಟ್ಟು ಪಾಸ್ಔಟ್ ಆಗ್ತಾ ಇದೆ. ಸೊ ಇದನ್ನು ಪಿನ ನಾವೇನಂತ ಹೇಳಿ ಕರಿತೀವಿ, ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕರಿತೀವಿ. ಇವಾಗ ಟ್ರಾನ್ಸ್ವರ್ಸಲ್ ಲೈನ್ ಈ ಥರ ಕಟ್ ಮಾಡಿದಾಗ ಎರಡು ಲೈನನ್ನು ಯಾವ್ಯಾವ ಆ್ಯಂಗಲ್ಸ್ ಎಲ್ಲ ಫಾರ್ಮ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸಿ ಹಿಯರ್, ದಿಸ್ ಪಿ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ವರ್ಸಲ್ ಲೈನ್. ಇಂಟೀರಿಯರ್ ಆ್ಯಂಗಲ್ಸ್. ಇಂಟೀರಿಯರ್ ಆ್ಯಂಗಲ್ಸ್, ಯಾವ ಆ್ಯಂಗಲ್ಸನ್ನು ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳಿ ನಿಮಗೆ ಗೊತ್ತಿದೆ ಆಲ್ರೆಡಿ. ನೋಡಿ, ಇಲ್ಲಿ 1 2 3 4 ಈ 4 ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಇಲ್ಲಿ 5 6 7 8 ಇಲ್ಲಿ 4 ಆ್ಯಂಗಲ್ಸ್. ಟೋಟಲ್ ಎಷ್ಟು ಆ್ಯಂಗಲ್ಸ್ ಫಾರ್ಮ್ ಆಗಿದೆ, 8 ಆ್ಯಂಗಲ್ಸ್ ಫಾರ್ಮ್ ಆಗಿದೆ ಟ್ರಾನ್ಸ್ವರ್ಸಲ್ ಲೈನ್ ಹೋದಾಗ. ಈ ಆ್ಯಂಗಲ್ಸನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಇಂಟೀರಿಯರ್ ಆ್ಯಂಗಲ್. ಸೊ ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 5 ಆ್ಯಂಡ್ ಆ್ಯಂಗಲ್ 6 ಆರ್ ಕಾಲ್ಡ್ ಆಸ್ ಇಂಟೀರಿಯರ್ ಆ್ಯಂಗಲ್. ಅಂದರೆ ಇದು ಟ್ರಾನ್ಸ್ವರ್ಸಲ್ ಲೈನು. ಈ ಟ್ರಾನ್ಸ್ವರ್ಸಲ್ ಲೈನಿನ ಒಳಗಡೆ ಇರೋವಂಥ ಆ್ಯಂಗಲ್ಸ್ ನೋಡಿ, ಎಲ್ ಮತ್ತು ಎಮ್ ಅನ್ನೋ ಟೂ ಲೈನು. ಈ ಲೈನಿನ ಹೊರಗಡೆ ಇರೋ ಆ್ಯಂಗಲ್ಸು 2 ಮತ್ತು 1 ಆ್ಯಂಡ್ 2 ಹೊರಗಡೆ ಇರೋದು, 7 ಆ್ಯಂಡ್ 8 ಹೊರಗಡೆ ಇರೋದು. ಇಂಟೀರಿಯರ್ ಅಂದರೆ ಇನ್ನರ್ ಸೈಡ್, ಒಳಗಡೆ ಇರೋವಂಥ ಆ್ಯಂಗಲ್ಸು ಯಾವ್ದ್ಯಾವುದು, ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 5 ಆ್ಯಂಡ್ ಆ್ಯಂಗಲ್ 6 ಆರ್ ಕಾಲ್ಡ್ ಆಸ್ ವಿಚ್ ಆ್ಯಂಗಲ್ಸ್, ಇಂಟೀರಿಯರ್ ಆ್ಯಂಗಲ್. ಇಂಟೀರಿಯರ್ ಅಂತಂದರೆ ಏನು ಅಂದರೆ ಇನ್ನರ್ ಸೈಡ್ ಇರೋವಂಥ ಆ್ಯಂಗಲ್ಸು. ನೆಕ್ಸ್ಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತಂದರೆ ಲೈನಿನ ಹೊರಗಡೆ ಇರುವಂಥ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಲೈನಿನ ಹೊರಗಡೆ ಇರೋ ಆ್ಯಂಗಲ್ಸ್ ಯಾವುದು ಅಂತಂದರೆ ನೋಡಿ, ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 7 ಆ್ಯಂಡ್ ಆ್ಯಂಗಲ್ 8. ದೀಸ್ ಆ್ಯಂಗಲ್ಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಅಂದರೆ ಲೈನಿನ ಹೊರಗಡೆ ನೋಡಿ, ಎಲ್ ಮತ್ತು ಎಮ್ ಅನ್ನೋ ಲೈನಿನ ಹೊರಗಡೆ ಇದೆ ಅಲ್ವಾ ಆ್ಯಂಗಲ್ಸ್, 4 ಆ್ಯಂಗಲ್ಸು. ಇವನ್ನ ನಾವೇನಂತ ಹೇಳಿ ಕರಿತೀವಿ, ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ವಿಚ್ ಆರ್ ದ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತಂದರೆ ನೋಡಿ, ಇದು ಟ್ರಾನ್ಸ್ವರ್ಸಲ್. ಇದು ಟ್ರಾನ್ಸ್ವರ್ಸಲ್ ಆದರೆ ಟ್ರಾನ್ಸ್ವರ್ಸಲ್ ಲೈನು ಎಮ್ ಮತ್ತು ಎಲ್ಲನ ಲೈನನ್ನು ಟಚ್ ಮಾಡಿದೆ ಅಲ್ವಾ ಟ್ರಾನ್ಸ್ವರ್ಸಲ್, ಟೂ ಡಿಸ್ಟಿಂಕ್ಟ್ ಪಾಯಿಂಟ್. ಇದು ಒಂದು ಪಾಯಿಂಟು, ಇದು ಒಂದು ಪಾಯಿಂಟು. ಸೊ ಈ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಏನು ಅಂದರೆ, ಈ ಲೈನ್ ಎಲ್ ಅಂತಂದರೆ ಇದರ ಮೇಲಿರುವಂಥದ್ದು ಒಂದು, ಅಂದರೆ ಒಂದು ಸೈಡು. ಇದು ಲೆಫ್ಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ಲು, ಇದು ರೈಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಅಂದರೆ ಕರೆಸ್ಪಾಂಡಿಂಗ್ ಅಂತಂದರೆ ಯಾವಾಗಲೂ ಒಂದು ಸೈಡಿಂದ ಕನ್ಸಿಡರ್ ಮಾಡ್ತೀವಿ. ಲೆಫ್ಟ್ ಸೈಡಲ್ಲಿ ಕನ್ಸಿಡರ್ ಮಾಡಿದಾಗ ಆ್ಯಂಗಲ್ 1 ಮತ್ತು ಆ್ಯಂಗಲ್ 5 ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಇವೆರಡು ಎಲ್ಲಿ ಫಾರ್ಮ್ ಆಗಿದೆ ಅಂತಂದರೆ ಲೈನಿನ ಮೇಲೆ ಫಾರ್ಮ್ ಆಗಿದೆ. ಯಾವ ಸೈಡಲ್ಲಿ ಫಾರ್ಮ್ ಆಗಿದೆ, ಲೆಫ್ಟ್ ಸೈಡಲ್ಲಿ. ನೋಡಿ, ಆ್ಯಂಗಲ್ 1 ಮತ್ತು ಆ್ಯಂಗಲ್ 5 ಕರೆಸ್ಪಾಂಡಿಂಗ್ ಆಗಿರುತ್ತೆ. ನೆಕ್ಸ್ಟು ಒಳಗಡೆ ಫಾರ್ಮ್ ಆಗಿರೋದು ಆ್ಯಂಗಲ್, ಲೈನಿನ ಕೆಳಗಡೆ ಫಾರ್ಮ್ ಆಗಿರೋದು ಲೆಫ್ಟ್ ಸೈಡಲ್ಲಿ ಯಾವುದಿದೆ,
ಆ್ಯಂಗಲ್ 3 ಮತ್ತು ಆ್ಯಂಗಲ್ 7 ನೋಡಿ ಲೈನಿನ ಕೆಳಗಡೆ ಈ ಲೈನ್ ಎಲ್ಲಿನ ಕೆಳಗಡೆ ಇದೆ 3 ಅನ್ನೋದು ಎಮ್ ಲೈನಿನ ಕೆಳಗಡೆ 7 ಇದೆ. ಸೊ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 7 ಆರ್ ಕರೆಸ್ಪಾಂಡಿಂಗ್ ವಿಚ್ ಸೈಡ್ ಲೆಫ್ಟ್ ಸೈಡ್. ಸೇಮ್ ರೈಟ್ ಸೈಡಿಗೆ ಬಂದಾಗ ರೈಟ್ ಸೈಡಲ್ಲಿ ನೋಡಿ ಇದು ಎಲ್ ಅನ್ನೋ ಲೈನ್ ಅಲ್ವಾ, ಲೈನಿನ ಮೇಲೆ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ 2, ಎಮ್ ಲೈನಿನ ಮೇಲೆ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ 6. ಇವು ಆ್ಯಂಗಲ್ 2 ಮತ್ತು ಆ್ಯಂಗಲ್ 6 ಏನಂತ ಹೇಳಿ ಕರಿತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಅದೇ ಲೈನಿನ ಕೆಳಗಡೆ ಎಲ್ ಲೈನಿನ ಕೆಳಗಡೆ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ 4, ಎಮ್ ಲೈನಿನ ಕೆಳಗಡೆ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ 8. ಸೊ ಆ್ಯಂಗಲ್ 4 ಮತ್ತು ಆ್ಯಂಗಲ್ 8 ಏನಂತ ಹೇಳಿ ಕರಿತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಯಾವ ಸೈಡು ವಿತ್ ರೆಸ್ಪೆಕ್ಟ್ ಟು ರೈಟ್ ಸೈಡ್. ಹಂಗಾರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆನ್ ದಿಸ್ ಸೈಡ್ ಯಾವ್ದು ಆಗುತ್ತೆ ಅಂತಂದರೆ ಲೆಫ್ಟ್ ಸೈಡಿಗೆ ಯಾವ್ದು ಇದೆ ಅಂದರೆ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5 ಆರ್ ಕರೆಸ್ಪಾಂಡಿಂಗ್, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 7 ಆರ್ ಕರೆಸ್ಪಾಂಡಿಂಗ್. ಈ ಸೈಡು ಲೆಫ್ಟ್ ಸೈಡ್, ಟ್ರಾನ್ಸ್ವರ್ಸಲ್ನ ಲೆಫ್ಟ್ ಸೈಡು. ಟ್ರಾನ್ಸ್ವರ್ಸಲ್ನ ರೈಟ್ ಸೈಡಿಗೆ ಹೋದರೆ ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 6 ಆರ್ ಕರೆಸ್ಪಾಂಡಿಂಗ್, ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 8 ಆರ್ ಕರೆಸ್ಪಾಂಡಿಂಗ್. ನೆಕ್ಸ್ಟ್ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಇಂಟೀರಿಯರ್ ಆ್ಯಂಗಲ್ ಅಂದರೆ ಇನ್ನರ್ ಸೈಡು, ಅದು ಯಾವ ಥರ ಇರುತ್ತೆ ಅಂದರೆ ಈ ಥರ ಝೆಡ್ ಥರ ಇರುತ್ತೆ ನೋಡಿ. ಈಸಿಯಾಗಿ ಹೇಳೋದಾದರೆ ಇಲ್ಲಿ ಫಾರ್ಮ್ ಆಗಿರುವಂಥ ಆ್ಯಂಗಲನ್ನು ಇಂಟೀರಿಯರ್ ಆ್ಯಂಗಲ್, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಇದು ಝೆಡ್ ಫಾರ್ಮಲ್ಲಿ ಇದೆ, ಈ ಥರ ಕನ್ಸಿಡರ್ ಮಾಡಿದರೆ ಇದು ಯಾವುದರಲ್ಲಿದೆ ಝೆಡ್ಡಲ್ಲಿದೆ. ಇಲ್ಲಿ ಒಳಗಡೆ ಇರೋದು ಯಾವುದು ಆ್ಯಂಗಲ್ಲು 3, ಇಲ್ಲಿರೋ ಆ್ಯಂಗಲ್ ಯಾವುದಿದೆ 3 ಇದೆ, ಇಲ್ಲಿರೋ ಆ್ಯಂಗಲ್ ಯಾವುದಿದೆ ಆ್ಯಂಗಲ್ 6. ಸೊ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 6 ಏನಂತ ಹೇಳಿ ಕರಿತೀವಿ, ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈ ಥರ ಒಂದು ಫಾರ್ಮ್ ಆಗಿದೆ ನೋಡಿ, ಯಾವ ಥರ ಇದೆ ಅಂದರೆ ಈ ಥರ ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ ಇದು ಝೆಡ್ಡಲ್ಲಿದೆ ಅಲ್ವಾ. ಸೊ ಇಲ್ಲಿ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ 4 ಮತ್ತು ಇಲ್ಲಿ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ ನೋಡಿ ಈ ಥರ ಝೆಡ್. ಇಲ್ಲಿ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ 5. ಸೊ ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 5 ಆರ್ alternate interior angle. 3 and 6 is alternate interior angle, 4 and 5 is alternate interior angles. Next pair of alternate exterior angle. exterior ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಹೊರಗಡೆ ಇರುವಂಥ ಆ್ಯಂಗಲ್ ನೋಡಿ. ಮತ್ತೆ ಝೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಆಲ್ಟರ್ನೇಟ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಅಂದರೆ ಯಾವಾಗಲೂ ನಿಮ್ಮ ಮೈಂಡಲ್ಲಿ ಫಸ್ಟ್ ಬರಬೇಕಾಗಿರೋದು ಯಾವ ವರ್ಡು ಝೆಡ್. ಇವಾಗ ನೋಡಿ ಝೆಡ್ ಅಂತ ಇದನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಒಂದು ಆ್ಯಂಗಲ್ ಇದೆ ಹೊರಗಡೆ, ಎಕ್ಸ್ಟೀರಿಯರ್ ಅಂದರೆ ಹೊರಗಡೆ ಇರೋ ಆ್ಯಂಗಲ್ ಯಾವುದು ಆ್ಯಂಗಲ್ 1. ಈ ಕಡೆ ಬಂದರೆ ಯಾವ ಆ್ಯಂಗಲ್ ಬರುತ್ತೆ ಆ್ಯಂಗಲ್ 8. ಸೊ 1 ಆ್ಯಂಡ್ 8 ಆರ್ ಎಕ್ಸ್ಟೀರಿಯರ್. ದೆನ್ ಇದನ್ನು ಉಲ್ಟಾ ಈ ಥರ ಝೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇಲ್ಲಿ ಯಾವ ಆ್ಯಂಗಲ್ ಫಾರ್ಮ್ ಆಗಿದೆ ನಿಮಗೆ ಆ್ಯಂಗಲ್ 2 ಫಾರ್ಮ್ ಆಗಿದೆ. ಇಲ್ಲಿ ಹೊರಗಡೆ ಯಾವ ಆ್ಯಂಗಲ್ ಇದೆ ಆ್ಯಂಗಲ್ 7 ಇದೆ, ಕಾಣಿಸ್ತಿದೆ ಅಲ್ವಾ. ಸೊ ಇದು 2 ಆ್ಯಂಡ್ 7 ಏನಾಗಿರುತ್ತೆ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್, ಆ್ಯಂಡ್ this 1 and angle 8 are alternate exterior angle. Next pair of interior angle on the same side of the transversal line. Interior angle on the same side of the transversal ಅಂದರೆ ಇದು ಎರಡು ಲೈನು, ಇದು ಎಲ್ ಮತ್ತು ಎಮ್, ಇದು ಟ್ರಾನ್ಸ್ವರ್ಸಲ್ ಅಂತಂದರೆ. ಇಂಟೀರಿಯರ್ ಅಂದರೆ ಯಾವುದು ಈ ಪಾರ್ಟನ್ನು ನಾವೇನಂತ ಹೇಳಿ ಕರಿತೀವಿ ಇಂಟೀರಿಯರ್ ಅಂದರೆ ಇನ್ನರ್ ಸೈಡ್ ಅಂತ ಹೇಳ್ತೀವಲ್ವಾ. ಸೊ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೇಮ್ ಸೈಡ್ ಅಂದರೆ ಇಲ್ಲಿ ಲೆಫ್ಟ್ ಸೈಡು ಮತ್ತು ಇಲ್ಲಿ ರೈಟ್ ಸೈಡ್ ಅಲ್ವಾ. ಸೇಮ್ ಸೈಡಲ್ಲಿ ಇರೋವಂಥ ಇಂಟೀರಿಯರ್ ಆ್ಯಂಗಲ್ ಯಾವುದು ಇಲ್ಲಿ ನೋಡಿ ಕಾಣಿಸ್ತಿದೆ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5 ಹೌದಲ್ವಾ. ಆ್ಯಂಗಲ್ 3 ಮತ್ತು ಆ್ಯಂಗಲ್ 5 ಇಂಟೀರಿಯರ್ ಆ್ಯಂಗಲು. ನೆಕ್ಸ್ಟು ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 6. ದೀಸ್ ಟು ಪೇರ್ಸ್ ಆರ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಲೈನ್. ಸೇಮ್ ಸೈಡಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಯಾವುದು ಇಂಟೀರಿಯರ್ ಆ್ಯಂಗಲು 3 ಆ್ಯಂಡ್ 5 ಇಂಟೀರಿಯರ್ ಆ್ಯಂಗಲು. ರೈಟ್ ಸೈಡಲ್ಲಿ ಸೇಮ್ ಸೈಡ್ ಅಂತ ಹೇಳ್ತಾರಲ್ವ, ಒಂದೇ ಸೈಡಿಂದ ಕನ್ಸಿಡರ್ ಮಾಡಬೇಕು. ಸೊ 4 ಆ್ಯಂಡ್ 6. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಟ್ರಾನ್ಸ್ವರ್ಸಲ್ ಆಫ್ ಪ್ಯಾರಲಲ್ ಲೈನ್ಸ್. ಅಂದರೆ ಪ್ಯಾರಲಲ್ ಲೈನ್ ಮೇಲೆ ಟ್ರಾನ್ಸ್ವರ್ಸಲ್ ಆದರೆ ಏನು ಆಗುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟು, ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್, ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇನ್ ಮೆಜರ್. ಇಲ್ಲಿ ನೋಡಿ ಎಲ್ ಮತ್ತು ಎಮ್ ಅನ್ನೋದು ಏನಾಗಿದೆ ಪ್ಯಾರಲಲ್ ಲೈನ್ಸು. ಈ ಪ್ಯಾರಲಲ್ ಲೈನ್ಸಲ್ಲಿ ಇದು ಏನಾಗಿದೆ ಟ್ರಾನ್ಸ್ವರ್ಸಲ್ ಲೈನ್. ವಾಟ್ ಆರ್ ಪ್ಯಾರಲಲ್ ಲೈನ್ಸ್? ಪ್ಯಾರಲಲ್ ಲೈನ್ಸ್ ಅಂತಂದರೆ 2 ಲೈನ್ಸ್ ವಿಚ್ ಆರ್ ಇಕ್ವಿಡಿಸ್ಟೆಂಟ್ ಎಟ್ ಆಲ್ ದ ಪಾಯಿಂಟ್ಸ್ ಆ್ಯಂಡ್ ದೇ ವಿಲ್ ನೆವರ್ ಮೀಟ್ ಈಚ್ ಅದರ್. ಈ ಲೈನು ಏನಾಗಿರುತ್ತೆ ಅಂದರೆ ಇಕ್ವಿಡಿಸ್ಟೆಂಟ್ ಆಗಿರುತ್ತೆ. ಇವೆರಡು ಲೈನು ಯಾವುದೇ ಪಾಯಿಂಟಲ್ಲಿ ನೀವು ಮೆಜರ್ ಮಾಡಿದ್ರೂ ಈಕ್ವಲ್ ಆಗಿರುತ್ತೆ. ಡಿಸ್ಟೆನ್ಸ್ ಮಧ್ಯೆ ಎರಡು ಲೈನಿನ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಮತ್ತು ಇವೆರಡು ಲೈನು ದೇ ವಿಲ್ ನೆವರ್ ಮೀಟ್ ಈಚ್ ಅದರ್. ದೋಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಪ್ಯಾರಲಲ್ ಲೈನ್ಸ್. ಓಕೆ, ನಾವು ಏನು ಹೇಳ್ತಿದ್ದಾರೆ, ಫಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್. ಎರಡು ಪ್ಯಾರಲಲ್ ಲೈನು ಟ್ರಾನ್ಸ್ವರ್ಸಲಿಂದ ಕಟ್ ಆದರೆ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇನ್ ಮೆಜರ್. ನಿಮಗೆ ಗೊತ್ತಿದೆ ಅಲ್ವಾ ಕರೆಸ್ಪಾಂಡಿಂಗ್ ಆ್ಯಂಗಲ್ಲು. ಇಲ್ಲಿ ನೋಡಿ ಎ ಬಿ ಸಿ ಡಿ ಅಂತ ಹೇಳ್ತಾಗಂದರೆ ಇಲ್ಲಿ ಇ ಎಫ್ ಜಿ ಹೆಚ್ ಅಂತ ಹೇಳ್ತಾಗಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ನಿಮಗೆ ಗೊತ್ತಿದೆ ಅಲ್ವಾ. ಇದು ಲೈನ್ ಮೇಲಿರೋವಂಥ ಆ್ಯಂಗಲ್ಲು ಎ ಮತ್ತು
ಇವೆರಡು ಏನಾಗಿರುತ್ತೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಈಕ್ವಲ್ ಇನ್ ಮೆಜರ್. ಇದು ಎಷ್ಟು ಇರುತ್ತೆ ಮೆಜರ್ಮೆಂಟು, ಇದು ಕೂಡ ಅಷ್ಟೇ ಇರುತ್ತೆ. ಇದು ಎಷ್ಟಿರುತ್ತೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಏನಾಗುತ್ತೆ ಇಲ್ಲಿ ಡಿ ಮತ್ತು ಹೆಚ್ ಆಗುತ್ತಲ್ವ, ಇವೆರಡರ ಮೆಜರ್ಮೆಂಟು ಈಕ್ವಲ್ ಆಗಿರುತ್ತೆ. ಈ ಸೈಡಲ್ಲಿ ಬಂದಾಗ ರೈಟ್ ಸೈಡಲ್ಲಿ ಬಂದಾಗ ಇವೆರಡು ಆ್ಯಂಗಲಿನ ಮೆಜರ್ಮೆಂಟ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಮತ್ತು ಈ ಆ್ಯಂಗಲಿನ ಮೆಜರ್ಮೆಂಟು ಕರೆಸ್ಪಾಂಡಿಂಗ್ ಆ್ಯಂಗಲ್ಸಿನ ಮೆಜರ್ಮೆಂಟ್ ಏನಾಗಿರುತ್ತೆ ಯಾವಾಗಲೂ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಯಾವಾಗ ಓನ್ಲಿ ಇನ್ ದ ಕೇಸ್ 2 ಲೈನ್ಸ್ ಎರಡು ಏನಾಗಿರಬೇಕು ಪ್ಯಾರಲಲ್ ಲೈನ್ ಆಗಿರಬೇಕು. ಆ ಎರಡು ಲೈನು ಪ್ಯಾರಲಲ್ ಲೈನ್ ಆಗಿಬಿಟ್ಟು ಟ್ರಾನ್ಸ್ವರ್ಸಲ್ ಪ್ಯಾರಲಲ್ ಲೈನನ್ನು ಕಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವಾಗಲೂ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ನೋಡಿ, ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್ ಈಚ್ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಏನು ಹೇಳ್ತಿದ್ದಾರೆ ಅಗೇನ್, ಎರಡು ಲೈನು ಪ್ಯಾರಲಲ್ ಲೈನ್ ಆಗಿ ಟ್ರಾನ್ಸ್ವರ್ಸಲ್ ಲೈನು ಕಟ್ ಆದಾಗ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್, ಆವಾಗ ಹೇಳಿದೆ ಅಲ್ವಾ ಹಿಂದೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂದರೆ ಯಾವ ಥರ ಹೇಳಿದ್ವಿ, ಈ ಥರ ಝೆಡ್ ಥರ ನೀವು ಈ ಥರನಾರು ಕನ್ಸಿಡರ್ ಮಾಡಿರಿ. ಈ ಆ್ಯಂಗಲ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಇಲ್ಲಿ ನೋಡಿ, ಹಂಗಾರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಯಾವುದು ಆಲ್ಟರ್ನೇಟು ಡಿ ಮತ್ತು ಎಫ್, ಈ ಆ್ಯಂಗಲ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಈ ಕಡೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದರೆ ಸಿ ಮತ್ತು ಇವೆರಡು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಒಂದು ಏನಾಗಿರುತ್ತೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ, ಇನ್ನೊಂದು ಹೇಳ್ತಿದ್ದಾರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಆಲ್ಸೋ ಈಕ್ವಲ್. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಅಂತ ಅಂದರೆ, ಇಫ್ 2 ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಟ್ರಾನ್ಸ್ವರ್ಸಲ್ ದೆನ್ ಈಚ್ pair of interior angle on the same side of the transversal are supplementary. Each pair of interior angle on the same side. Interior ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಇನ್ನರ್ ಸೈಡ್ ಆಫ್ ದ ಲೈನ್. ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಈ ಸೈಡಲ್ಲಿ ಇರೋವಂಥದ್ದು ಲೆಫ್ಟ್ ಸೈಡಲ್ಲಿ ಇರೋವಂಥ ಇಂಟೀರಿಯರು, ರೈಟ್ ಸೈಡಲ್ಲಿ ಇರೋವಂಥ ಇಂಟೀರಿಯರು. ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಲೈನ್ ಸಪ್ಲಿಮೆಂಟರಿ. ವಾಟ್ ಈಸ್ ಸಪ್ಲಿಮೆಂಟರಿ ಆ್ಯಂಗಲ್? ಸಮ್ ಆಫ್ ಮೆಜರ್ ಆಫ್ 2 ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ? 180 ಡಿಗ್ರಿ. ಅಂದರೆ ಇವೆರಡನ್ನ ಮೆಜರ್ ಏನಾಗಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಯಾವಾಗ ಎರಡು ಲೈನು ಪ್ಯಾರಲಲ್ ಲೈನ್ ಆಗಿದ್ದಾಗ, ಟ್ರಾನ್ಸ್ವರ್ಸಲ್ ಲೈನು ಪ್ಯಾರಲಲ್ ಲೈನನ್ನು ಕಟ್ ಮಾಡಿದಾಗ. ಫಸ್ಟ್ ಪಾಯಿಂಟ್ ಏನು ಹೇಳಿದರು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ರು. ಸೆಕೆಂಡ್ ಪಾಯಿಂಟ್ ಏನು ಹೇಳಿದರು, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ರು. ಥರ್ಡ್ ಪಾಯಿಂಟಲ್ಲಿ ಏನು ಹೇಳಿದ್ದಾರೆ, ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ. ಸಪ್ಲಿಮೆಂಟರಿ ಅಂದರೆ ಅವೆರಡು ಮೆಜರ್ ಎಷ್ಟಿರುತ್ತೆ ಅಂತ ಹೇಳ್ತಿದ್ದಾರೆ 180 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು.